ಗುತ್ತಿಗೆದಾರನ ಮರ್ಡರ್ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಿಕ್ಕಿರುವಂತಹ ತಿರುವು ಇದು. ಶಿವಾನಂದ ಕುನ್ನೂರು ಹತ್ಯೆಯ ಕಹಾನಿಯನ್ನ ಆರೋಪಿ ಬಿಚ್ಚಿಟ್ಟಿದ್ದಾನೆ. ಆರೋಪಿ ಅಶ್ರಫ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ಇದೀಗ ಸದ್ದು ಮಾಡ್ತಾ ಇದೆ. ಶಿವಾನಂದ ಹೆಣ್ಣು ಮಕ್ಕಳ ಜೊತೆ ಇದ್ದ ಫೋಟೋ ಇತ್ತು. ನನ್ನ ಬಳಿ ಫೋಟೋ ವಿಡಿಯೋ ಇದ್ದಿದ್ದಕ್ಕೆ ನನ್ನ ಹತ್ಯೆಗೆ ಶಿವಾನಂದ ಸುಪಾರಿ ಕೊಟ್ಟಿದ್ದ. ಗುತ್ತಿಗೆದಾರ ಶಿವಾನಂದ ನನ್ನ ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸಿದ್ದ. ಹುಬ್ಬಳ್ಳಿ ಹುಡುಗರಿಗೆ 20 ಲಕ್ಷ ಕೊಟ್ಟು ಸುಪಾರಿ ನೀಡಿದ್ದ. ಆತ ಡೀಲ್ ಮಾಡಿರುವ ವಿಡಿಯೋ ಎಲ್ಲವೂ ಕೂಡ ನನ್ನ ಬಳಿ ಇದೆ. ನನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಕ್ಕೆ ಶಿವಾನಂದನನ್ನ ನಾನು ಮುಗಿಸಿದೆ. ಗಂಟಲು ಕಟ್ ಆಗಬೇಕು ಅನ್ನೋ ಹಾಗೆ ಹೊಡೆದಿದ್ದೇನೆ ಅಂತ ಹೇಳಿ ಆರೋಪಿ ಅಶ್ರಫ್ ಈ ಮರ್ಡರ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಶಿವಣ್ಣ ಅನ್ನೋರ ಜೊತೆ ಅಶ್ರಫ್ ಮಾತನಾಡಿದ್ದಾನೆ ಎನ್ನಲಾದಂತಹ ಆಡಿಯೋದಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಇದೆ. ನಿನ್ನೆ ಶಿಗ್ಗಾವಿಯಲ್ಲಿ ಶಿವಾನಂದನ್ನ ಕೊಲೆ ಮಾಡಿದ್ರು ಹಂತಕರು. ಇದರ ಹಿಂದೆ ಏನ್ ಕಾರಣ ಇತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಹಳೆ ದ್ವೇಷವೋ ಅಥವಾ ಬೇರೆ ಏನಾದರೂ ಕಾರಣಗಳಿತ್ತೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ದ ಬೆನ್ನಲ್ಲೇ, ಪೊಲೀಸರ ವಿಚಾರಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದ್ದ ಬೆನ್ನಲ್ಲೇ ಇದೀಗ ಆಡಿಯೋ ಕ್ಲಿಪ್ ಒಂದು ವೈರಲ್ ಆಗಿದ್ದು, ಆ ಆಡಿಯೋದಲ್ಲಿ ಗುತ್ತಿಗೆದಾರ ಶಿವಾನಂದವರನ್ನ ಯಾಕೆ ಮರ್ಡರ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಆರೋಪಿ ಅಶ್ರಫ್ ಮಾತನಾಡಿದ್ದಾನೆ ಅನ್ನೋ ಮಾಹಿತಿ. ಹಾಗಿದ್ರೆ ಆ ಆಡಿಯೋದಲ್ಲಿ ಏನಿದೆ, ಯಾವೆಲ್ಲ ವಿಚಾರಗಳನ್ನ ಆತ ಮಾತನಾಡಿದ್ದಾನೆ ನೋಡೋಣ. ಹಲೋ, ಹೇಳ ಅಣ್ಣ. 4 ಮಂದಿ ಸೇರಿ ನಾವು ಚುಟ್ಟಿ ಬಿಟ್ಟಿವಿ ಅಣ್ಣ. ಎಲ್ಲಿ ಅಣ್ಣ ನಮ್ ಸುಪಾರಿ 25 ಲಕ್ಷ ರೂಪಾಯಿ ಹುಬ್ಳಿಯವ್ರು ಕರೆಸಿ ನನ್ ಸುಪಾರಿ ಕೊಟ್ಟಿದ್ದ ನೋಡ. ಯಾರವ? ಅವ ಶಿವು, ಹೊನ್ನಳ್ಳಿ ಶಿವಣ್ಣ. ಅಣ್ಣ ಅವ್ನ್ ಮುಗ್ದೈತ್ ನೋಡಣ್ಣ ಕೆಲ್ಸ. ಹಾಕೊಂಡ್ ಹೋಗ್ಯಾರ ನೋಡಂಗ. ಗಂಟಾಲ ಕಟ್ಟಾಗಿತ್ತು ನೋಡಣ್ಣ, ಹಂಗ್ ಮಾಡ್ದೇನ ಅವಂಗ. ಅಂತ ಎದಕ್ ಬೇಕು ನಿನಗೆ? ಇಲ್ಲಣ್ಣ, ಮಗ ಹುಬ್ಳಿ ಹುಡುಗರಿಗೆ ನನಗೆ ಹೊಸಕತ್ತಿದಣ್ಣ. ನನಗೆ ಬೆನ್ನ ಹತ್ತಿದ್ರೆ ಕಾರ್ ತಗೊಂಡ ಎಂತ ಸಾಮಾನ್ ತಗೊಂಡಿರಣ್ಣ. ನೀನ್ ನೋಡಿದ್ರೆ ಹುತ್ತಾಗ್ತಿದ್ಯಣ್ಣ. ಅಣ್ಣ ನಾನ್ ಸ್ವಲ್ಪ ನನ್ ಮನೆಯವ್ರಿಗೆ ನೋಡ್ಕೊಂಡ್ ಹೋಗ್ಪ ಅಣ್ಣ, ನಾ ಬರೋ ಮಟ. ಅಲ್ವ, ನೀ ಎದಕ್ ಬೇಕು ಮರೆ ಅಂತದೆಲ್ಲ ನಿನಗೆ? ಮಾಡೇನೆ ಆಗಿರ್ಲಣ್ಣ, ನನ್ ಮನೆಯವ್ರಿಗೆ ನೋಡ್ಕೊಂಡ್ ಹೋಗೋಣ ದಯವಿಟ್ಟು ಅಣ್ಣ. ನೀ ಎಲ್ಲದೀಗ? ಈಗ ನಾ ಅದೇನ ಎಲ್ಲೇ ಒಂದ್ ಹೊರಗಣ್ಣ, ಎಲ್ಲೇ ಒಂದ್ ಕಡೆ ಹೊಂಟಿನ. ನಾ ಸಿಲಿಂಡರ್ ಹಾಕ್ತೀನಿ, ಬ್ಯಾರೆ ಊರಾಗ ಹೋಗಿ ನಮ್ ಮನೆಯವ್ರಿಗೆ ನೋಡ್ಕೊಂಡ್ ಹೋಗೋಣ ಪ್ಲೀಸ್. ಎದ್ರ ಸಲುವಾಗಿ ಅದ? ಇವಂದ ಹೆಣ್ಮಕ್ಳ ಕೂಟ ಇದ್ದಿದ್ದು ಫೋಟೋ ಗಿಟೋ ಅವೆಲ್ಲ ಏನೇನೋ ಕಾಪಿ ಇತ್ತು ಅಣ್ಣ ನನ್ ಕಡೆ. ಕಾಪಿ ಇಟ್ಕೊಂಡಿದ್ದಾನ. ಈ ಕಾಪಿ ಸಂಬಂಧ ಅಂತ ಡೀಲ್ ಕೊಟ್ಟು ಬಿಟ್ಟ ನೋಡೋಣ. ನನ್ ಕಡೆ ವಿಡಿಯೋ ಅದಣ್ಣ. ಗರ್ದ ಕಡೆ ಹುಡುಗರ 20 ಲಕ್ಷ ರೂಪಾಯಿ ಕೈಯಾಗ ಕ್ಯಾಶ್ ಇಟ್ಕೊಂಡ್ ಹೊಂಟಾರ. ಇವ್ ಒಬ್ಬ ಅದಾನ ಇಂಟ್ರಿ ಅದ್ರಾಗ ಬಡ್ಡಿ ಹಣೆ ಒಬ್ಬ ಅದಾನ. ಅವ್ರ ವಿಡಿಯೋನ ಐತಣ್ಣ ನನ್ ಕಡೆ. ಅವ್ರು ಹೆಂಗ್ ಡೀಲ್ ಮಾಡಕ್ ಕುಂತಾರ, ಅವ್ರ ಎಷ್ಟು ರೊಕ್ಕ ಮಾಡ್ತಾರಣ್ಣ. ನಿನ್ ವಿಡಿಯೋ ಹಾಕ್ತೀನಿ ನೋಡೋಣ. ಬನ್ನೂರ್ ನಡಿಲೆ ಇದೆ, ಬನ್ನೂರ್ ನಡಿದೆ. ನೀವು ಹೊಡೆದಿದ್ದ ಯಾರು ನೋಡಿಲ್ಲ? ಅವ್ನ ಹೊಡೆದು ನೋಡ್ಯಾರಣ್ಣ ಎಲ್ಲ ಲೈವ್. ಎಲ್ಲರೂ ಲೈವ್ ನೋಡ್ಯಾರಣ್ಣ ಎಲ್ಲರೂ. ಏನಾಗೈತಿ ಈಗ ಅವಂಗ? ಸತ್ತಾನ ನಾವ. ಹಲೋ, ಹೇಳ ಅಣ್ಣ. 4 ಮಂದಿ ಸೇರಿ ನಾವು ಚುಟ್ಟಿ ಬಿಟ್ಟಿವಿ ಅಣ್ಣ. ಎಲ್ಲಿ? ಅಣ್ಣ ನಮ್ ಸುಪಾರಿ 25 ಲಕ್ಷ ರೂಪಾಯಿ ಹುಬ್ಳಿಯವ್ರು ಕರೆಸಿ ನನ್ ಸುಪಾರಿ ಕೊಟ್ಟಿದ್ದ ನೋಡ. ಯಾರವ? ಅವ ಶಿವು, ಹೊನ್ನಳ್ಳಿ ಶಿವಣ್ಣ. ಅಣ್ಣ ಅವ್ನ್ ಮುಗ್ದೈತ್ ನೋಡಣ್ಣ ಕೆಲ್ಸ. ಹಾಕೊಂಡ್ ಹೋಗ್ಯಾರ ನೋಡಂಗ. ಗಂಟಾಲ ಕಟ್ಟಾಗಿತ್ತು ನೋಡಣ್ಣ, ಹಂಗ್ ಮಾಡ್ದೇನ ಅವಂಗ. ಅಂತ ಎದಕ್ ಬೇಕು ನಿನಗೆ? ಇಲ್ಲಣ್ಣ, ಮಗ ಹುಬ್ಳಿ ಹುಡುಗರಿಗೆ ನನಗೆ ಹೊಸಕತ್ತಿದಣ್ಣ. ನನಗೆ ಬೆನ್ನ ಹತ್ತಿದ್ರೆ ಕಾರ್ ತಗೊಂಡ ಎಂತ ಸಾಮಾನ್ ತಗೊಂಡಿರಣ್ಣ. ನೀನ್ ನೋಡಿದ್ರೆ ಹುತ್ತಾಗ್ತಿದ್ಯಣ್ಣ. ಅಣ್ಣ ನಾನ್ ಸ್ವಲ್ಪ ನನ್ ಮನೆಯವ್ರಿಗೆ ನೋಡ್ಕೊಂಡ್ ಹೋಗ್ಪ ಅಣ್ಣ, ನಾ ಬರೋ ಮಟ. ಅಲ್ವ, ನೀ ಎದಕ್ ಬೇಕು ಮರೆ ಅಂತದೆಲ್ಲ ನಿನಗೆ? ಮಾಡೇನೆ ಆಗಿರ್ಲಣ್ಣ, ನನ್ ಮನೆಯವ್ರಿಗೆ ನೋಡ್ಕೊಂಡ್ ಹೋಗೋಣ ದಯವಿಟ್ಟು ಅಣ್ಣ. ನೀ ಎಲ್ಲದೀಗ? ಈಗ ನಾ ಅದೇನ ಎಲ್ಲೇ ಒಂದ್ ಹೊರಗಣ್ಣ, ಎಲ್ಲೇ ಒಂದ್ ಕಡೆ ಹೊಂಟಿನ. ನಾ ಸಿಲಿಂಡರ್ ಹಾಕ್ತೀನಿ. ಇದು ಕೊಲೆ ಆರೋಪಿ ಅಶ್ರಫ್ ಮಾತನಾಡಿದ್ದಾನೆ ಎನ್ನಲಾದಂತಹ ಆಡಿಯೋ ಕ್ಲಿಪ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಶಿವಾನಂದ ಕುನ್ನೂರ್ನನ್ನ ಯಾಕೆ ಮರ್ಡರ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಆತ ಮಾತನಾಡಿರೋದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ. ಅಣ್ಣಪ್ಪ, ಶಿವಾನಂದ್ ಕುನ್ನೂರು ಮರ್ಡರ್ ಆದಾಗ ಯಾವ ಕಾರಣಕ್ಕೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಪೊಲೀಸರ ತನಿಖೆಯ ವೇಳೆ ಆ ಸತ್ಯ ಹೊರಬರುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಇದೀಗ ವೈರಲ್ ಆಗಿರುವಂತಹ ಆಡಿಯೋದಲ್ಲಿ ಅಸಲಿ ಕಹಾನಿ ಇದೆ ಅಂತ ಅನ್ನಿಸ್ತಾ ಇದೆಯಾ? ಅಶ್ರಫ್ ಯಾರು? ಈತನಿಗೂ ಶಿವಾನಂದ್ಗೂ ಏನ್ ವೈಮನಸ್ಸಿತ್ತು? ಯಾವ ಕಾರಣಕ್ಕೋಸ್ಕರ 20 ಲಕ್ಷಕ್ಕೆ ಸುಪಾರಿಯನ್ನ ಕೊಟ್ಟಿದ್ದಂತೆ ಶಿವಾನಂದ್? ಮಧುಶ್ರೀ, ನಿನ್ನೆ ಮಠ ಮಧ್ಯಾಹ್ನ ಹಾಡಾಗಲೇ ಶಿಗ್ಗಾಮಿಯ ಗಂಗಿಬಾವಿ ಹತ್ರ ಶಿವಾನಂದ್ ಕುನ್ನೂರ್ ಅನ್ನೋಂತ ಮರ್ಡರ್ ಏನಾಯ್ತು. ಇದನ್ನ ಪ್ರಾಥಮಿಕವಾಗಿ ಇದು ಆಸ್ತಿ ವಿಚಾರದಲ್ಲಿ ಗಲಾಟೆ ಆಗಿ ಮರ್ಡರ್ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಗೊತ್ತಾಗಿತ್ತು. ಆದ್ರೆ ಈಗ ಕೊಲೆ ಆರೋಪಿ ಏನು ವಿಡಿಯೋವನ್ನ ಆಧರಿಸಿ, ಏನು ಕೊಲೆ ಆದಂತ ಸಂದರ್ಭದಲ್ಲಿ ವಿಡಿಯೋವನ್ನ ಆಧರಿಸಿ ಆಸಿಫ್ ಅನ್ನುವಂತ ವ್ಯಕ್ತಿ ಅದರಲ್ಲಿ ಇದಾನೆ ಅನ್ನುವಂತ ಮಾತುಗಳು ಕೇಳಿ ಬಂತು. ಆ ಸಂದರ್ಭದಲ್ಲಿ ಆಸಿಫ್ ಯಾರ್ಯಾರಿಗೆಲ್ಲ ಕಾಲ್ ಮಾಡಿದ್ದ ಅನ್ನುವಂಥದ್ದು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈಗ ಒಂದು ಆಡಿಯೋ ವೈರಲ್ ಆಗಿದೆ. ಆಸಿಫ್ ತನ್ನ ಆಪ್ತನ ಜೊತೆಗೆ ಮಾತನಾಡಿರುವಂತ ವಿಡಿಯೋ ವೈರಲ್ ಆಗಿದೆ. ಆಸಿಫ್ ನನ್ನ
ಮರ್ಡರ್ ಮಾಡಿಸ್ಲಿಕ್ಕೆ ಮೃತ ಶಿವಾನಂದನೇ ಸುಪಾರಿ ಕೊಟ್ಟಿದ್ದ ಹುಬ್ಬಳ್ಳಿ ಹುಡುಗರಿಗೆ ಅಂತೇಳಿ ಆಶಿಫ್ ಏನು ಕೊಲೆ ಆರೋಪಿ ಏನಿದಾನೆ ಆಶಿಫ್ ಅವರ ಆಪ್ತರ ಎದುರಿಗೆ ಹೇಳಿರುವಂತದ್ದು. ಹಾಗಾದ್ರೆ ಶಿವಾನಂದ ಯಾಕೆ ಆಶಿಫ್ನನ್ನ ಕೊಲೆ ಮಾಡ್ಲಿಕ್ಕೆ ಸುಪಾರಿ ಕೊಟ್ಟ ಅನ್ನುವಂತ ಮಾತುಗಳನ್ನು ಕೂಡ ಆ ಆಡಿಯೋದಲ್ಲಿ ಹೇಳಿದಾನೆ. ಯಾಕಂದ್ರೆ ಈ ಮೃತ ಶಿವಾನಂದನ ಏನು ಅನೈತಿಕ ಸಂಬಂಧ ಇತ್ತು, ಆ ವಿಡಿಯೋಗಳು ಫೋಟೋಗಳು ಎಲ್ಲವೂ ಕೂಡ ಈ ಆಶಿಫ್ ಕಡೆಗೆ ಇತ್ತು. ಅದನ್ನ ಇಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಈತನನ್ನ ನಿನ್ನೆ ಬೆಳ್ಳಂಬೆಳಗ್ಗೆ ಆತನನ್ನ ಮನೆಗೆ ಕರೆದುಕೊಂಡು ಹೋಗಿ APMCಯಲ್ಲಿ ಕೂಡಾಕಿ ಹುಬ್ಬಳ್ಳಿಯಿಂದ ಬಂದಂತ ಹುಡುಗರು ಆತನನ್ನ ಮನಸೋ ಇಚ್ಛೆ ತಿಳಿಸ್ತಾರೆ. ಆ ನಂತರ ಆತ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಗಂಗಿಬಾವಿ ಹತ್ರ ಬಂದು ಅವಿತುಕೊಂಡು ಕೂತಿರ್ತಾನೆ. ಆತನನ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಶಿವಾನಂದ್ ಕಾರ್ನಲ್ಲಿ ಗಂಗಿಬಾವಿ ಕ್ರಾಸ್ ಹತ್ರ ಬರ್ತಾನೆ. ಆಗ ಅದನ್ನ ಗಮನಿಸಿದಂತ ಆಶಿಫ್ ಏನ್ ಮಾಡ್ತಾನೆ, ತನ್ನ ಸ್ನೇಹಿತರಿಗೆ ಫೋನ್ ಮಾಡ್ತಾನೆ. 20 ಲಕ್ಷ ರೂಪಾಯಿಗೆ ನನಗೆ ಹುಬ್ಬಳ್ಳಿ ಹುಡುಗರಿಗೆ ಹಾಕೊಡ್ಲಿಕ್ಕೆ ಶಿವಾನಂದ್ ಮುಂದಾಗಿದ್ದಾನೆ, ಆತನನ್ನ ಮುಗಿಸ್ಲೇಬೇಕು, ನನಗೆ ಸುಪಾರಿ ಕೊಟ್ಟು ನನ್ನನ್ನ ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದಾನೆ, ಆತನನ್ನ ಮುಗಿಸ್ಬೇಕು ಅಂತೇಳಿ ಆಶಿಫ್ ತನ್ನ ಸ್ನೇಹಿತರಿಗೆ ಫೋನ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಸುರೇಶ್, ಸುದೀಪ್, ಹನುಮಂತು ಇವರು 4 ಜನರು ಕೂಡ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಬಂದು ಏನು ಹೋಟೆಲ್ ನಲ್ಲಿ ಊಟ ಮಾಡಿಕೊಂಡು ಅವನು ಹೊರಗೆ ಬರ್ತಾ ಇರ್ತಾನೆ ಶಿವಾನಂದ್. ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿ ಕತ್ತು ಕುಯ್ದು ಹತ್ಯೆಯನ್ನ ಮಾಡ್ತಾರೆ, ಮನಸೋ ಇಚ್ಛೆ ಹೊಡಿತಾರೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಈ ಆಡಿಯೋದಲ್ಲಿ ಆಶಿಫ್ ಹೇಳುವಂತ ಪ್ರಕಾರ ಆತ ತನಗೆ ಪದೇ ಪದೇ ಕಿರುಕುಳ ಕೊಟ್ಟ, ಜೊತೆಗೆ ಆತನ ಅನೈತಿಕ ಸಂಬಂಧದ ವಿಡಿಯೋಗಳು ಫೋಟೋಗಳು ನನ್ನ ಜೊತೆಗಿದ್ದು ಆ ವಿಷಯಕ್ಕಾಗಿ ನನಗೆ ಪದೇ ಪದೇ ಕಿರುಕುಳ ಕೊಟ್ಟಿದ್ದ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಆಪ್ತರ ಎದುರಿಗೆ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ, ನನ್ನ ಕುಟುಂಬಸ್ಥರನ್ನ ನೋಡ್ಕೋ ಅಂತ ಹೇಳಿ ನೊಂದು ಹೇಳಿರುವಂತದ್ದು, ಜೊತೆಗೆ ಪೊಲೀಸರಿಗೂ ಶರಣಾಗತಿ ಆಗ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಮಧುಶ್ರೀ, ಒಟ್ಟಾರೆ ಇದು ಆಸ್ತಿ ವಿಚಾರಕ್ಕೆ ಅಲ್ಲ, ಒಂದು ಹುಡುಗಿಯ ವಿಚಾರಕ್ಕೆ ಈ ಕೊಲೆ ಆಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಬಹಿರಂಗವಾಗಿರುವುದು. ಮಧುಶ್ರೀ, ಧನ್ಯವಾದ ಅಣ್ಣಪ್ಪ ತಮ್ಮ ಮಾಹಿತಿಗಾಗಿ.